ಅಂದರೆ ಇವರು ಮೊದಲೇ ಹೇಳಿದ್ರು ಸರ್, ಡೆಲಿವರಿ ಅದು ಇದು ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದು ಇದು ಅಂತೆಲ್ಲ ಊಹೆ ಎಲ್ಲ ಮಾಡ್ಕೊಬೇಡ, ನಿನಗೆ ನಾನು ಕರ್ಕೊಂಡು ಹೋಗೋದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಆದರೆ ಡೆಲಿವರಿ ಆದ ತಕ್ಷಣ ಡಾಕ್ಟರ್ ತಗೊಂಡು ಮಗುನ ಕೊಡ್ತಿದ್ದಾರಲ್ಲ, ನಿಮ್ಮ ಮಗು ಮಾತ್ರ ಗಂಡು ಮಗು ಹುಟ್ಟಿದೆ, ಇಟ್ ಈಸ್ ವೆರಿ ಹೈಪರ್ ಆಕ್ಟಿವ್, ಕಾಂಟ್ ಕಂಟ್ರೋಲ್ ಅಂತ ಇವ್ರ ಕೈಲಿ ಕೊಟ್ಟಿದ್ದಾರೆ ಸರ್. ₹1 ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಫೀಸ್ ತಗೊಂಡಿಲ್ಲ, ಹೌದು, ಒಂದು ಲಂಚ ತಗೊಂಡಿಲ್ಲ ಅವರು. ಸೆಲೆಬ್ರಿಟಿ ಅನ್ನೋದು ಯಾವುದೂ ಇಲ್ಲ ಅಲ್ಲಿ, ಯಾರಿಗೆ ಹೋದ್ರು ಅಂತ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಕಡಿಮೆ ಇರಲಿಲ್ಲ ಸರ್. ಆ ಥರ ಹಾಸ್ಪಿಟಲ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಅಂದ್ರೆ ಆಕ್ಟಿವ್ ಆಗಿ ಹಿಂಗೆ ಓಡಾಡ್ತಾ ಇದ್ದೀರಾ, ಗೊತ್ತೂ ಆಗ್ತಿಲ್ಲ ನಿಮಗೆ 9 months ಅಂತ, ಹಂಗೂ ಹಿಂಗೆಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ದೀರಾ. ಇಷ್ಟು ಆಕ್ಟಿವ್ ಆಗಿರೋದ್ರಿಂದಾನೇ ನಿಮ್ಮ ಮಗು ಕೂಡ ಆಕ್ಟಿವ್ ಆಗಿದೆ. ಇಂಥ ಪ್ರೊಡ್ಯೂಸರ್ಗಳು ಎಲ್ಲ ನಿರ್ದೇಶಕರಿಗೂ ಸಿಗಬೇಕು ಅನ್ನೋದೇ ನನ್ನ ಆಸೆ. ನಿರ್ದೇಶಕರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಆ ಟೈಮ್ಗೆ ದುಡ್ಡನ್ನು ಕೊಡೋದಾಗಿರ್ಬೋದು, ಆ ನಡವಳಿಕೆ ಆಗಿರ್ಬೋದು, ಆ ಬಾಂಧವ್ಯ ನಿರ್ಮಾಪಕ ಮತ್ತು ನಿರ್ದೇಶಕರ ನಡುವೆ ಆ ಬಾಂಧವ್ಯ ಇರುತ್ತಲ್ಲ, ಅದೇ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಜನ ಜಗಳಾಡ್ಕೊಂಡು ಹೋಗಿರ್ತಾರೆ. ಇನ್ನೂ ಕಾಲ ಮಿಂಚಿಲ್ಲ, ಮಗುನ ಉಳಿಸ್ಕೋ, ನನ್ನ ಮಾತು ಕೇಳು. ಈ ಸಲ ಮಾತ್ರ ಅವಳು ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಬಿಡಬಾರ್ದು ಅಷ್ಟೇ. ನೀವು ಮೊದ್ಲಿಂದನೂ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಾ? ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಜೈಲಲ್ಲಿದ್ದೆ. ನನ್ನಪ್ಪನು ನಿಂತರ ನಾನ್ ಹುಟ್ಟೋದಿಕ್ ಮುಂಚೆನೆ ಸಾಯಿಸಿದಿದ್ರೆ ನಾನಿಲ್ಲಿ ಬಂದು ಕೂತ್ಕೋತಿದ್ನೇನೋ. ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ನನ್ ಮಗುನ್ ನಾನು ಕಾಪಾಡ್ಕೋತೀನಿ. ಮಕ್ಕಳು ದೇವ್ರಿದ್ದಂಗೆ. ಒಂದು ಹೆಣ್ಣು ದೇವರನ್ನೇ ಹೆರ್ತಾಳೆ ಅಂದರೆ ಅವಳು ದೇವ್ರಿಗಿಂತ ದೊಡ್ಡವಳು. ಈ ಸಿನಿಮಾದಲ್ಲಿ ಒಬ್ಬ ರಿಯಲಿಸ್ಟಿಕ್ ಅಂದರೆ ಸ್ವತಃ ಪ್ರೆಗ್ನೆನ್ಸಿಯನ್ನು ಇಟ್ಕೊಂಡು ಒಂದು ಪಾತ್ರ ಮಾಡೋದ ಆ ಅನುಭವ ಇದೆಯಲ್ಲ, ನೀವು ಬೇರೆ ನೀವು ಗರ್ಭಿಣಿ ಸ್ಪೆಷಲಿಸ್ಟು ಕಾಣುತ್ತೆ ಸಿನಿಮಾದಲ್ಲಿ. ಮಾತನ್ನ ಹೌದು, ನಾನು ನಿರೀಕ್ಷೆ ಮಾಡಿದ್ದೆ. ಹೇಳ್ತಾರೆ ಯಾರಾದ್ರೂ ಒಬ್ರು ಫ್ಯೂಚರ್ಗಾರು ಹೇಳ್ತಾರೆ, ನಾವು ಒಂದಷ್ಟು ಹಿಸ್ಟ್ರಿ ತೆಗೆದ್ರೆ ಇವ್ರು ಯಾವ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ ಪಾತ್ರಗಳಂತ ಗೊತ್ತಾಗ್ಬಿಡುತ್ತೆ. ಹೌದು, ನನ್ಗೆ ಅದೇ ಭಯ ಆಗಿದ್ದು. ನನ್ನ ಹೆಂಡತಿ ಫಸ್ಟ್ ಹೇಳಿದ್ದು ಅದೇನೆ, ಯಾಕೆ ಬರೀ ಈ ತರದ್ದೇ ಬರ್ತಾ ಇದೆಯಲ್ಲ ಅಂತ. ಹೌದು, ನಾನು ಆಕ್ಚುಲಿ ಬೇರೆದು ಒಂದು ಕತೆ ಮಾಡ್ಕೊಂಡು ಹೋಗಿದ್ದೆ, ಬೇರೆ ಒಂದು ಹೆಣ್ಮಕ್ಳು ಒಂದು ಕತೆ ಮಾಡ್ಕೊಂಡು ಹೋಗಿದ್ದೆ. ಇವರು ಅದು ಕೇಳಲಿಲ್ಲ, ಆ ಕೇಳೋಕ್ಕಿಂತ ಮುಂಚೆನೇ ಫೋನಲ್ಲೇ ಹೇಳ್ಬಿಟ್ಟಿದ್ರು, ಸರ್ ಯಾವುದು ಬೇಡ ಗರ್ಭಿಣಿ ಮೇಲೆ ಕತೆ ಮಾಡಿ ಅಂದಾಗ. ಅದು ನನಗೆ ದೊಡ್ಡ ಸವಾಲು ಕೂಡ ಅದು ನನಗೆ. ಯಾಕೆ ಎಲ್ಲ ಇದೇ ಥರದ್ದು ಮಾಡ್ತಾ ಇದ್ದೀನಿ, ಇದೇ ಥರದ್ದು ಬರ್ತಾ ಇದೆ. ಇವ್ರು ನೋಡಿಲ್ಲ ಬೇರೆದು, ನೋಡಿದ್ರೆ ಓಕೆ ಅದು ಹೇಳ್ತಿದ್ದೆ. ಇಷ್ಟು ಬಂದ ಅವಾರ್ಡ್ ಏನಾದರೂ ಗಾಂಧಿನಗರಕ್ಕೆ ಸರಿಯಾಗಿ ಗೊತ್ತಾದ್ರೆ ನಿಮಗೆ 4 ಅದೇ ಬರ್ತದೆ. ಹೌದೌದೌದು. ಆದರೆ ಒಂದು ರೀತಿನಲ್ಲಿ ನೋಡಿದ್ರೆ ಇಂಥ ಪ್ರೊಡ್ಯೂಸರ್ಗಳು ಎಲ್ಲ ನಿರ್ದೇಶಕರಿಗೂ ಸಿಗಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ನಿರ್ದೇಶಕರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಆ ಟೈಮ್ಗೆ ದುಡ್ಡನ್ನು ಕೊಡೋದಾಗಿರ್ಬೋದು, ಆ ನಡವಳಿಕೆ ಆಗಿರ್ಬೋದು, ಆ ಬಾಂಧವ್ಯ ನಿರ್ಮಾಪಕ ಮತ್ತು ನಿರ್ದೇಶಕರ ನಡುವೆ ಆ ಬಾಂಧವ್ಯ ಇರುತ್ತಲ್ಲ, ಅದೇ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಜನ ಜಗಳಾಡ್ಕೊಂಡು ಹೋಗಿರ್ತಾರೆ. ಆ ಥರದಲ್ಲಿ ಅದು ಒಂದು ಗಟ್ಟಿ ಸಂಬಂಧ ಅಂತ ಹೇಳ್ಬೋದು. ಆಮೇಲೆ ಈ ಥರ ಸಿಕ್ಕಿರೋದೇ ನನ್ನ ಪುಣ್ಯ, ಈ ಥರ ನಿರ್ಮಾಪಕರುಗಳು. ಯಾಕೆಂದರೆ ನಾವು ಕಥೆನಲ್ಲಿ ಯೋಚನೆ ಮಾಡ್ತೀವಿ, ಬೇರೆ ಆ್ಯಂಗಲ್ ಯೋಚನೆ ಗೊತ್ತೇ ಇರೋಲ್ಲ ನಮಗೆ. ಸೊ ಅವರು ಎಲ್ಲ ಥರದ್ದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಮ್ಮ ರೌಂಡ್ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವಾಗ ಬೇರೆ ತಪ್ಪುಗಳು ಕಾಣಿಸ್ಬೋದು ಅವ್ರಿಗೆ, ಗೊತ್ತಿರಲ್ಲ. ಈ ಕಥೆಯನ್ನು ಮಾಡುವಾಗ ಅವರು ಮಗುವಿನ ಬರುವಿಕೆಯ ಕಾಲಘಟ್ಟದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಹೌದೌದು, ತಿಂಗಳಿಂದ ತಿಂಗಳಿಗೆ, ದಿನದಿಂದ ದಿನಕ್ಕೆ. ಹೌದೌದು. ಅದು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಆ ಮಗು ಬಗ್ಗೆ ಮಾತಾಡ್ಕೋತಾರೆ. ಸೊ ಒಂದು ಸೀನಲ್ಲಿ ಹೊಟ್ಟೆಲಿರೋ ಮಗುನ ತೆಗಿಸ್ತಾರೆ ಅನ್ನೋ ವಿಷಯ ಇದೆಯಲ್ಲ, ಅದು ಎಂಥ ಇದಾಯಿತು ಅಂದ್ರೆ ಸೆಟ್ಟಲ್ಲಿ ಇವರು ಅಳ್ತಾ ಇದ್ದಾರೆ. ಸೊ ಆ ಸೀನ್ ಮಾಡಿಬಿಟ್ಟಿದ್ದೀವಿ, ಶೂಟ್ ಆಗಿದೆ. ಸೊ ಈ ಮಗುನ ಕೊಲ್ತಾರೆ ಅನ್ನೋದು ಮಗು ಕೇಳಿಸ್ಕೊಬಿಟ್ಟಿದೆ ಅಂತ ಇವರು ಫೀಲ್ ಮಾಡ್ತಾ ಇದ್ದಾರೆ.
ಮಗು ಕೇಳಿಸ್ಕೊಂಡ್ರೆ ಅದು ಫೀಲ್ ಆಗುತ್ತೆ. ಯಾಕೆಂದ್ರೆ ಹೊಟ್ಟೆಯಲ್ಲಿ ಮೇಲಿರೋದು ಬಟ್ಟೆ ಅಲ್ಲ ನೋಡಿ, ಮಗು ಒಳಗೆ ಮಗು ಅನ್ನೋದನ್ನ ಆಗ ನಮ್ಗೆ ರಿಯಲೈಸ್ ಆಗಿದ್ದು ಶೂಟ್ ಮುಗಿದ ಮೇಲೆ, ಹೌದಪ್ಪ. ಪ್ಯಾಕಪ್ ಆದ್ಮೇಲೆ ಹೇಳ್ತಾ ಇದ್ದಾರೆ ಈ ವಿಷಯನ. ನನ್ನ ಮಗುಗೆ ಹೇಳಿದೆ ಸರ್ ಅಂತ. ಆ ಮರುದಿನ ಸಾರ್ ಹೇಳ್ತಿದ್ರಂತೆ ಅವ್ರ ಹೊಟ್ಟೆ ಮುಟ್ಟಿ ಮಗುಗೆ, ಇಲ್ಲಪ್ಪ ನೀನು ಆ ಥರ ಎಲ್ಲ ಮಾಡಲ್ಲ, ಇದು ಸೀನ್, ಇದು ಶೂಟಿಂಗು, ನಿಂಗೆ ಗೊತ್ತಿಲ್ಲ, ಇದು ಶೂಟ್ ಅಂದರೆ ಹಿಂಗೆ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ, ನೀನು ಬಾ ಬೇಗ ಅಂತ ಇವ್ರು ಹೇಳ್ತಿದ್ರಂತೆ. ಸೊ ಅದು ಕೇಳಿ ನಂಗೆ ಥ್ರಿಲ್ ಅನ್ನಿಸ್ತು. ಮಗುಗೆ ಹೇಳ ಆ ಭಾವನಾತ್ಮಕ ವಿಷಯ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ, ಅದು ಕಣ್ಣೀರು ಬಂದ್ಬಿಡುತ್ತೆ. ಸೊ ಈ ವಿಷಯ ಎಲ್ಲ ಮಾತಾಡುವಾಗ ಆಮೇಲೆ ನನ್ನ ಅದೃಷ್ಟ ಏನಂದರೆ ಆ ಮಗುಗೆ ನಾನು ನಿರ್ದೇಶನ ಮಾಡಿದ್ನಲ್ಲ, ಅದು ಮಗು ಹುಟ್ಟಿದ ದಿನ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಆ ಮಗುನ ತೋರಿಸಿ ಮಾಡಿದ್ವಲ್ಲ, ಅದು ಕೂಡ ಪುಣ್ಯನೇ ಅದು. ಸೊ ಎಲ್ಲ ಡೈರೆಕ್ಟರ್ಗೂ ಬರಲ್ಲ ಅದು. ಅದೇ ಮಗುನ ಮುಂಚೆ ಸರ್, 1 ತಿಂಗಳು ಮುಂಚೆ ಡೆಲಿವರಿ ಅಂದ್ರೆ ನನಗೆ ಡೇಟ್ ಕೊಟ್ಟಿದ್ದು 1 ತಿಂಗಳು ಮುಂಚೆನೆ ನನಗೆ ನಾರ್ಮಲ್ ಆಗಿ ಹೊಟ್ಟೆ ನೋವು ಬಂದು ನಾರ್ಮಲ್ ಡೆಲಿವರಿ ಆಗಿದ್ದು. ಬಟ್ ಡಾಕ್ಟರ್ಗೂ ಅದು ಆಶ್ಚರ್ಯ, 1 ತಿಂಗಳು ಮುಂಚೆ ಈ ತರ ಆಯ್ತು. ಅದ್ರ ಹಿಂದೊಂದು ಸಣ್ಣ ಅದ್ಭುತವಾದಂತ ಘಟನೆ ನಡೆದಿತ್ತು ಅಂತ ನೀವು ಈ ಸಂದರ್ಶನಕ್ಕೆ ಪೂರ್ವಭಾವಿಯಾಗಿ ನನಗೆ ಹೇಳಿದ್ರಿ. ಅಂದ್ರೆ ಮಗು ಬರುತ್ತೋ ಇಲ್ವೋ ಅಥವಾ ಬೇರೆ ಮಗುವನ್ನು ತರಬೇಕು, ಅದನ್ನ ಹೇಳಿ. ಅದು ಫೆಸ್ಟಿವಲ್ ಕಳಿಸ್ಬೇಕಾಯ್ತು ಸಿನಿಮಾನ, ಅದಕ್ಕೆ ಟೈಮ್ ಇರ್ಲಿಲ್ಲ. ಬೇಗ ಮುಗಿಸಿ. ಈ ಮಗು ಬರೋದು ಡಾಕ್ಟರ್ ಹೇಳಿರೋದು 1 ತಿಂಗಳು ಮುಂಚೆ, 1 ತಿಂಗಳು ಆದ್ಮೇಲೆ, ಆದ್ಮೇಲೆ ಮಗು ಬಂದು ಶೂಟ್ ಆಗಿ ಮತ್ತೆ ನಾವು ಎಡಿಟಿಂಗ್ ಮ್ಯೂಸಿಕ್ ಎಲ್ಲ ಪ್ರೋಸೆಸ್ ಅಲ್ಲಿ ಇನ್ನೂ ಟೈಮ್ ಆಗುತ್ತೆ. ಏನ್ ಮಾಡೋದು, ಬೇರೆ ಮಗು ತಂದು ಈ ಫೆಸ್ಟಿವಲ್ ಕಳ್ಸೋಣ, ಆಮೇಲೆ ನಮ್ಮ ತೃಪ್ತಿಗೆ ಮಗು ಬಂದ್ರೆ ಶೂಟ್ ಮಾಡೋಣ ಅಂತ ರಿಲೀಸ್ ಆಗೋ ಪ್ಲಾನ್ ಮಾಡೋಣ ನಾನು ಯೋಚನೆ ಮಾಡಿದ್ದೆ. ಅದ್ ನೋಡಿದ್ರೆ ಮಗು ಕೇಳಿಸ್ಕೊಂಡಿದೆ ಅನ್ಸುತ್ತೆ, ಮಗು 1 ತಿಂಗಳು ಮುಂಚೆನೆ ಬಂದ್ಬಿಡ್ತು. ಮಗು ಕೇಳಿಸ್ಕೊಂಡು ಅವತ್ತೆಲ್ಲ ಸದ್ದೆ ಮಾಡಿಲ್ಲ ಸರ್. ಜನರಲಿ ನಾವು ಮಾತಾಡಿಸ್ತೀವಿ, ನಾನ್ ಮಾತಾಡಿದಾಗ ಅವ್ರ ಪಾಪ ಮಾತಾಡಿದಾಗ ಅದು ಕಿಕ್ ಮಾಡ್ತಾ ಇರ್ತದೆ. ಅದು ಅವನ್ಗೆ ಹೊಟ್ಟೆಲಿ ಇದ್ದಾಗ್ಲಿಂದಾನೇ ಅಪ್ಪನ ಜೊತೆ ಒಂದು ಒಡನಾಟ. ಯಾಕಂದ್ರೆ ಅವ್ರು ತಿಳಿ ಹೇಳ್ತಾರೆ ನೀಟಾಗಿ, ನಾನಾದ್ರೆ ಒಂದು ಸ್ವಲ್ಪ ಬೈದು ಇದೆಲ್ಲ ಮಾಡಿ ಹೇಳ್ತೀನಿ. ಆದರೆ ಅವರು ಇದು ಶೂಟಿಂಗ್ ಮಾಡ್ತಾ ಇರೋದು, ನಿನ್ನ ಮೇಲೆ ಯಾವುದೇ ಥರದ್ದು ನಮಗೆ ಬೇಜಾರಿಲ್ಲ, ನೀನು ಬರೋದು ನಾವು ಕಾಯ್ತಾ ಇದ್ದೀವಿ, ಇದು ಶೂಟಿಂಗ್ ಅಷ್ಟೇ, ಈ ಶೂಟಿಂಗಲ್ಲಿ ನೀನು ಹೀರೋ, ಕೊನೆಯಲ್ಲಿ ಬರ್ತೀಯ, ನೀನು ನೋಡ್ತಾ ಇರು, ಈ ಥರ ಎಲ್ಲ ಅವ್ರು ಹೇಳಿ ಸಮಾಧಾನ ಮಾಡ್ತಾ ಇದ್ರು. ಆ ಮಗು ಕೇಳಿಸ್ಕೊಂಡ್ಬಿಡ್ತು, ಬೇರೆ ಮಗುನ ತೊಗೊಂಬಂದ್ಬಿಡ್ತೀವಿ ಅಂತ. ಅವತ್ತಿನ ದಿನ ಎಲ್ಲ ನಾನು ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಸರ್, ಸದ್ದು ಇಲ್ಲ, ಒಳಗಡೆ ಯಾವುದೇ ಥರದ ಮೂಮೆಂಟ್ಸು ಇಲ್ಲ. ನಾನು ಇವ್ರಿಗೆಲ್ಲ ಹೇಳ್ತಾ ಇದ್ದೆ, ಯಾಕೋ ಮಗು ಮಾತಾಡ್ತಿಲ್ಲ, ಯಾಕೋ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ. ರಾತ್ರಿ ಎಲ್ಲ ಹತ್ಕೊಂಡು ಮಲಗಿದ್ದೀನಿ ಸರ್. ಬೇರೆ ನೆಕ್ಸ್ಟ್ ಡೇಗೆ ಮತ್ತೆ ಸರ್ ಫೋಟೋಶೂಟ್ ಎಲ್ಲ ಅಂತ ಅಂದಾಗ, ಅವಾಗ ನಾನು ಫೋಟೋಶೂಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಪಾಪು ನೀನು ಇದೆಯಾ ಮಾತಾಡು ಅಂದಾಗ ಅವಾಗ ಒಂದು ಚಿಕ್ಕ ಕಿಕ್ ಕೊಡ್ತು ಸರ್. ಅವಾಗ ರಿಲ್ಯಾಕ್ಸ್ ಆಯಿತು, ಓಕೆ ಮಗು ಮಾತು ಕೇಳ್ತಿದೆ ಅಂತ. ನಮಗೆ ಅಷ್ಟರೊಳಗಡೆ ಶೂಟ್ ಎಲ್ಲ ಮುಗ್ದಿತ್ತು, ಇವ್ರ ಪೋರ್ಷನ್ ಏನಿತ್ತು ಅದೆಲ್ಲ ಮುಗ್ದಿತ್ತು, ಗರ್ಭಿಣಿದು ಫೋಟೋಶೂಟ್ ಬೇಕಿತ್ತಲ್ಲ, ಅದು ಇಂಪಾರ್ಟೆಂಟ್. ಆ ದಿನ ಮಾಡಿದ್ವಿ ಶೂಟ್, ಇವತ್ತು ಶೂಟ್ ಮಾಡಿದ್ದೀವಿ ಫೋಟೋಶೂಟ್ ಎಲ್ಲ. ತುಂಬ ಕಷ್ಟಪಟ್ಟು ಅದೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಇದು ಮಾಡಿ ತುಂಬ ಕಷ್ಟಪಟ್ಟರು. ಅದು ನಾನು ಹೇಳೋಕ್ಕಾಗಲ್ಲ ಆ ಥರದ್ದು. ಅವತ್ತು ಬೆಳಿಗ್ಗೆನೇ ಆಗ್ಬಿಡ್ತು ಶೂಟಿಂಗ್. ಫೋಟೋಶೂಟ್ ಬೆಳಗ್ಗೆಯಿಂದ ಸಂಜೆ ಮುಗಿಸಿದ್ವಿ ಸರ್. ಇವ್ರಿಗೆ ಬೇರೆ ಯಾವುದೋ ಒಂದು ಕೆಲಸ ಇತ್ತು, ಸ್ವಲ್ಪ ನಾನು ಒಂದು 2 hours ನಾನು MG ರೋಡ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು. ದೊಡ್ಡ ವಿಷಯ ಅಂದರೆ ನಾವು ಇಪ್ರೋ ಕೇರ್ಸ್ದವ್ರದ್ದು ನಾನೇ ರಿಸೋರ್ಸ್ ಪರ್ಸನ್, ಅವತ್ತು ಮೈನ್ ಟ್ರೈನರ್ ನಾನು. ಅವ್ರಿಗೆ ಇಡೀ ಇಪ್ರೋದು ಅಜಿಮ್ ಪ್ರೇಮ್ಜಿ ಅವ್ರದ್ದು ಸಂಸ್ಥೆಯಲ್ಲಿ ಅಲ್ಲಿ ಇದಕ್ಕೆ ಅಲ್ಲಿ ಹೋಗಬೇಕಿತ್ತು. 9 ಗಂಟೆಗಿದೆ. ಅದಕ್ಕಿಂತ ಹಿಂದಿನ ದಿವಸ ರಾತ್ರಿ ನಮ್ಮ ಆಫೀಸ್ದೊಂದು ಮೀಟಿಂಗ್ ಇತ್ತು, ಮಧ್ಯರಾತ್ರಿ 12 ಗಂಟೆ ಬಂದು 12 ಗಂಟೆಗೆ ಅಲ್ಲ, ಅದಕ್ಕಿಂತ ಮುಂಚೆ ಫೋಟೋಶೂಟಿಗೆ ಹೋಗಿದ್ದು. ಫೋಟೋಶೂಟ್ ಮಾಡಿ ಅಲ್ಲಿಗೆ ಹೋಗಿ ಮಧ್ಯರಾತ್ರಿ 12 ಗಂಟೆಗೆ ನೋವು ಕಾಣಿಸ್ತು. ನಮಗೆ ಡೌಟ್, ಹೆರಿಗೆ ನೋವಾ ಅಲ್ಲ ಗೊತ್ತು, ಯಾಕಂದ್ರೆ ಡೆಲಿವರಿ ಡೇಟ್ ನೆಕ್ಸ್ಟ್ ಮಂತ್, ಇವಾಗ ಇರಲಿಲ್ಲ, ನೆಕ್ಸ್ಟ್ 1 ತಿಂಗಳು ಇನ್ನೂ ಇತ್ತು. ಅದು ಅದು ಬೆಳಿಗ್ಗೆ ಟೈಮಲ್ಲಿ ಗೊತ್ತಾಯಿತು ನನಗೆ ಇದು ಹೆರಿಗೆ. ಆದರೆ ಅದನ್ನು ಮೈಂಡ್ ಆ್ಯಂಡ್ ಬಾಡಿಗೆ ಸಂಬಂಧ ಇರುತ್ತೆ. ನಾವು ಹೇಳಿಬಿಟ್ರೆ ಇವರು ಇದಾಗ್ಬಿಡ್ತಾರೆ. ಮರುದಿವಸ ಬೆಳಿಗ್ಗೆ ಪುನಃ ಒಂದು 10 ಗಂಟೆಗೆ ನಾನು ಹೋಗಲೇಬೇಕು. ನಾನೇ ಇಡೀ ಸ್ಟೇಟ್ ಲೆವೆಲ್ ಟ್ರೈನರ್ಗೆ ನಾನೇ ಮೇನ್ ಟ್ರೈನರ್. ಅದಕ್ಕೆ ಬೇರೆಯವ್ರಿಗೆ ಆಲ್ಟರ್ನೇಟಿವ್ ಇಲ್ಲ. ಇವರಿಗೆ ನಾನು ಹೇಳಿಲ್ಲ ಇದಂತ. ಇದು 1 ಅವರ್ವರೆಗೆ ಮ್ಯಾನೇಜ್ ಮಾಡ್ಕೊ. ಅದಕ್ಕೆ ನಾವು ಡೈಲೆಕ್ಟೇಷನ್ ಅದೆಲ್ಲ ಹೇಳ್ತೇವೆ ನಾವು ಇದರಲ್ಲಿ ಮೆಡಿಕಲ್ ಭಾಷೆಯಲ್ಲಿ, ಇಷ್ಟು ಟೈಮ್ ಅಂತ. ಪ್ರೀ ಲೇಬರ್ ಪೇಯ್ನ್ಗೆ ಇಷ್ಟು ಸಮಯ ಅಂತ ಇರುತ್ತೆ. ಆವತ್ತಿನ ದಿವಸ ನಾನು ಅಲ್ಲಿದ್ದು ಬೆಳಿಗ್ಗೆ ಟ್ರೈನಿಂಗ್ ಹೋಗಿ ನಂತರ ನಾವು ಮಧ್ಯಾಹ್ನ 1 ಗಂಟೆ ನಂತರ ಎಲ್ಲ ಡಬ್ಬಿಂಗ್ ಬರಬೇಕಿತ್ತು. ಇವರು ಡಬ್ಬಿಂಗ್ ರೂಮಲ್ಲಿ ಕಾಯ್ತಾ ಇದ್ದಾರೆ, ಮೇಡಮ್ ಡಬ್ಬಿಂಗ್ ಇಲ್ಲ, ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಶಾಕ್ ನನಗೆ ಡೆಲಿವರಿ ಆಯಿತು ಅಂತ. ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ.
ಅಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ಮೊದಲೇ ಮಾತಾಡ್ಕೊಂಡಿದ್ವು, ಅಲ್ಲಿ ಪ್ರಿಪೇರ್ ಎಲ್ಲ ಮಾಡಿದ್ವು. ತುಂಬಾ ಚೆನ್ನಾಗಿ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ತುಂಬಾ ಎಲ್ಲರೂ ಅದನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಿದ್ದೀರ. ಹೌದು, ಸಾಮಾನ್ಯವಾಗಿ ನಿಮ್ಮಂತವ್ರು ಗೌರ್ಮೆಂಟ್ ಹೋಗುದಿಲ್ಲಲ್ಲ. ಅದೊಂದು ಭ್ರಮೆ, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಹೇಳು. ಯಾಕಂದ್ರೆ ಇವರು ಮೊದಲೇ ಹೇಳಿದ್ರು ಸರ್, ಡೆಲಿವರಿ ಅದು ಇದು ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದು ಇದು ಅಂತೆಲ್ಲ ಊಹೆ ಎಲ್ಲ ಮಾಡ್ಕೊಬೇಡ, ನಿನಗೆ ನಾನು ಕರ್ಕೊಂಡು ಹೋಗೋದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನೀನು ಡೆಲಿವರಿ ಮಾಡಿಸ್ಕೋಬೇಕು, ಎಲ್ಲ ಸೌಕರ್ಯಗಳು ಗೌರ್ಮೆಂಟಲ್ಲಿ ಇದೆ, ಅದನ್ನು ನಾವು ಜನಗಳಿಗೆ ತಿಳಿಸ್ಬೇಕು. ಸೊ ಹಾಗಾಗಿ ಅಂತ ನಾವು ಹತ್ತಿರದಲ್ಲಿ ಯಾವ ಹಾಸ್ಪಿಟಲ್ ಇದೆ ಅಂತ ನೋಡ್ತಾ ಇದ್ದಾಗ ಇವರೇ ಒಂದು ಹಾಸ್ಪಿಟಲ್ ನೋಡ್ಕೊಂಡು ಕೂಡ ಬಂದಿದ್ರು, ಅದು ಕಮಲಾನಗರದಲ್ಲಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬಂದರೆ ಇವ್ರಿಗೆ 2 ಅವರ್ಸ್ ಒಂದು ಬೇರೆ ಮೀಟಿಂಗ್ ಇತ್ತು. ಈ 2 ಅವರ್ಸ್ ನಾನು ಒಬ್ಬಳೇ ಮನೇಲಿ ಇರಬಾರ್ದು ಅನ್ನೋ ಇಂಟೆನ್ಷನ್ಗೆ ಆ 2 ಅವರ್ಸ್ಗೋಸ್ಕರ ಅಮ್ಮನ ಮನೆಗೆ ಹೋದೆ. ಇವರು ಒಂದು 12 ಗಂಟೆಗೆ ಬಂದು ನನ್ನನ್ನು ಕರ್ಕೊಂಡು ಹೋದ್ರು. ನಮ್ಮಮ್ಮ ಅಷ್ಟರಲ್ಲಿ ಯಾಕೋ ಮುಖ ಎಲ್ಲ ನಿಂದು ಸಪ್ಪಗಾಗ್ಬಿಟ್ಟಿದೆ ಕಣೆ, ಹೋಗಬೇಡ ಮನೆಗೆ, ಇಲ್ಲೇ ಮಲ್ಕೋ, ರೆಸ್ಟ್ ಮಾಡು ಅಂತ ಹೇಳಿದ್ರು. ಇಲ್ಲ ಅಮ್ಮ ನಾನು ಹೋಗ್ತೀನಿ, ಅವ್ರು ಬಂದಿದ್ದಾರೆ ಅಂತ ಅವ್ರ ಜೊತೆ ಬಂದಿದ್ದು ಸರ್. ರಾತ್ರಿ ಎಲ್ಲ ಹೊಟ್ಟೆ ನೋವು ಬರ್ತಾ ಇದೆ, ಅದು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇದೆ. ನಾನು ಇವ್ರಿಗೆ ಹೇಳಿದ್ರೆ ಇಲ್ಲ ಏನೂ ಆಗಲ್ಲ ಪಾಪು, ನಿನ್ನ ಆರಾಮಾಗಿ ಮಲ್ಕೋ, ಅಮ್ಮನಿಗೆ ಡಿಸ್ಟರ್ಬ್ ಮಾಡಬೇಡ, ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಗಿಸ್ಬಿಟ್ಟಿದ್ದಾರೆ. ಬೆಳಗ್ಗೆ ನೋಡ್ರೆ ಹೊಟ್ಟೆ ನೋವು ಶುರು ಆಗೋಯ್ತು. ಇವ್ರು ನೋಡ್ರೆ ಡಬ್ಬಿಂಗಲ್ಲಿ ಕಾಯ್ತಾ ಇದ್ದಾರೆ, ನಾನು ಡಬ್ಬಿಂಗ್ ಹೋಗಬೇಕು, ಈ ಹೊಟ್ಟೆ ನೋವು ಬೇರೆ ಈ ಥರ ಆಗ್ತಾ ಇದೆ, ಸಿದ್ದು ಸರ್ಗೆ ಏನಾದರೂ ಹೇಳಿ ಫಸ್ಟು, ಅವ್ರು ನನ್ನನ್ನು ಕಾಯಬಾರ್ದು, ಬೇರೆಯವ್ರಿಗಾದ್ರೂ ಡಬ್ಬಿಂಗ್ ಮಾಡಿಸ್ಕೊಳ್ಳಿ ಅನ್ನೋದೊಂದು ಇಂಟೆನ್ಷನ್ನು. ಆದರೆ ಈ ಮಗುದು ಶೂಟಿಂಗ್ ಎಲ್ಲ ಇನ್ನೂ ಪೆಂಡಿಂಗ್ ಇತ್ತು. ಇವರು ಫೋನ್ ಮಾಡಿ ಹೇಳಿದ್ದಾರೆ, ಸರ್ ಹೌದಾ ಸರ್, ಹಾಗಿದ್ರೆ ನಾನೆಲ್ಲ ರೆಡಿ ಮಾಡ್ಕೊಂಬಿಡೋದ ಸರ್. ಬಟ್ ಅಲ್ಲೂ ಕೂಡ ಹೆಂಗೆ ಅಂತಂದ್ರೆ ಆ ಹೊಟ್ಟೆ ನೋವು ಬಂದದ್ದು ಒಂದು 2-3 ಅವರ್ಸ್ ಮನೇಲೇನೆ ಆ ಪೇಯ್ನ್ ತಡ್ಕೊಂಡು ಇವ್ರು ಡಾಕ್ಟರ್ ಮೈಂಡ್ ಇದೆಯಲ್ಲ, ಅಲ್ಲಿ ಹೋಗಿ ಸಫರ್ ಮಾಡೋದು ಬೇಡ, ಅವ್ರು ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರು ಏನಾದರೂ ಮಾಡಿ ಇದಾಗಬಹುದು, ನ್ಯಾಚುರಲ್ ಆಗಿ ಆಗಲಿ ಅಂತ ಮನೆಯಲ್ಲೇ ಆ ಹೊಟ್ಟೆ ನೋವು ಬರೋ ತನಕ ಇಲ್ಲ ಇದು ಚಿಕ್ಕದೇನೋ ಹೊಟ್ಟೆ ನೋವು, ನಿಂದು ಇನ್ನೂ ಡೇಟ್ ಇದೆ ಬಿಡಮ್ಮ, ಏನೋ ಹೊಟ್ಟೆ ನೋವು ಅಷ್ಟೇ ಅಂತ. ಆಮೇಲೆ ಅವರು ಒಂದು ಸುಮಾರು 11-12 ಗಂಟೆ ತನಕ ವೆಯ್ಟ್ ಮಾಡಿಸಿ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ವಿತಿನ್ 2 ಅವರ್ಸ್ ಅಲ್ಲಿ ಡೆಲಿವರಿ ಆಗೋಯ್ತು. ಸೊ ಇವರೆಲ್ಲ ವಿತ್ ಇಂಟರ್ವ್ಯೂ ಏನೋ ಆದ ತಕ್ಷಣ ಇಂಟರ್ವ್ಯೂಗೆ ಎಲ್ಲರೂ ಬರ್ತಾರಲ್ಲ ಸರ್, ಆ ಥರ ಮಗು ಹುಟ್ಟಿದ ತಕ್ಷಣ ಶೂಟಿಂಗಿಗೆ ಅಂತ ಫೋಟೋ ಶೂಟ್ ಮಾಡಿದೀವಿ ಪ್ರೀವಿಯಸ್ ಡೇ. ಇವತ್ತು ಅದಾಗಿದೆ, ನಮ್ದಿರೋದು ಇನ್ನೂ 1 ತಿಂಗಳು ಮುಂಚೆ, ಅದಾದ್ಮೇಲೆ ಅಂತ ನಮ್ಮ ಪ್ಲಾನ್ ಇರೋದು ಅಲ್ಲಿಗೆ. ಸಡನ್ ಆಗಿ ಹೇಳೋದು ಶಾಕ್ ಆಗೋಯ್ತು ಅಂತ. ನೋಡಿ ಸರ್, ಮಗು ಬೇರೆ ಯಾವ್ದೋ ಮಗುನ್ ಕರ್ಕೊಂಡ್ ಬರ್ತೀರಿ ಅಂತಂದ್ರಲ್ಲ, ಕುಜ್ಲಿ ಆಗ್ಬಿಟ್ಟಿದೆ ಅವನಿಗೆ, ಆಲ್ರೆಡಿ ಹೊರಗಡೆ ಬಂದ್ಬಿಟ್ಟ, ಶೂಟಿಂಗು ಮಾಡ್ಕೊಂಡ್ಬಿಟ್ಟ ನೋಡಿ ಅಂತ. ಅಂಡ್ ಅವನ್ ಹೊರಗಡೆ ಬಂದಿದ್ದೆ ವಿಚಾರ, ಒಂದು ಎಗರ್ಕೊಂಡು ಬಂದಿದ್ದಾನೆ ಸರ್. ಡಾಕ್ಟರ್ ಇವ್ರಿಗೆ ಪ್ರೀಮೆಚೂರ್ ಆಗಿತ್ತು ಬೇಬಿ, 1800 1900 1 kg 900 ಗ್ರಾಮ್. ಕೆಜಿಯಲ್ಲಿ ಅಳಿಯಲ್ಲ ಮಗಳ, ಗ್ರಾಮಲ್ಲಿ ಯಾಕಂದ್ರೆ ಮಕ್ಕಳು ಕೆಜಿಗಳಲ್ಲಿ ಬೆಲೆ 1900 ಗ್ರಾಮ್ ಚಿಕ್ಕ ಪಾಪು. ಅದು ನಮಗೆ ಅಂದ್ರೆ ಅಷ್ಟು ಟೆನ್ಷನ್ ಅದೆಲ್ಲ ಆಗಿ, ಅದು ನಮ್ಮ ಮಗು ಬೇಗ ಬಂದಿದೆ, ಬಂದು ನಂಗೆ ಅದು ಟೆನ್ಷನ್ ಒಂದು ಕಡೆ. ಅಂದ್ರೆ ಇವ್ರಿಗೆ ಮಗುನೇನಾದ್ರೂ ಇದ್ರಲ್ಲಿ ICU ನಲ್ಲಿ ಕರೆಂಟ್ ಅಲ್ಲಿ ಇಡಬೇಕು, ಇಷ್ಟು ದಿನ ಇಡಬೇಕು, 1 ತಿಂಗಳು ತನಕ ಇಡಬೇಕು ಅಂತ ಹೇಳ್ತಾರ ಅನ್ನೋದು ಇವ್ರದ್ದು ಇದು. ನನ್ಗೆ ಒಂದು ಚಿಕ್ಕ ಇಂಜೆಕ್ಷನ್ ತಗೊಳಕ್ಕೆ ಅಷ್ಟು ಹೆದರ್ಕೊಳ್ಳೋಳು ನಾನು. ನಾರ್ಮಲ್ ಡೆಲಿವರಿ ಅಂದ್ರೆ ಹೆಂಗೆ ಅನ್ನೋ ಅಂದ್ರೆ ಆ ಪರಿಕಲ್ಪನೆನೇ ಪ್ರಾಸೆಸ್ ಏನು ಗೊತ್ತಿಲ್ದಿರನೇ ನಾವು ಬ್ಲೈಂಡ್ ಆಗಿ ಹೋಗಿದ್ದು. ಆದರೆ ಡೆಲಿವರಿ ಆದ ತಕ್ಷಣ ಡಾಕ್ಟರ್ ತಗೊಂಡು ಮಗುನ್ ಕೊಡ್ತಿದಾರಲ್ಲ, ನಿಮ್ಮ ಮಗು ಮಾತ್ರ ಗಂಡು ಮಗು ಹುಟ್ಟಿದೆ, ಇಟ್ ಈಸ್ ವೆರಿ ಹೈಪರ್ ಆಕ್ಟಿವ್, ಕಾಂಟ್ ಕಂಟ್ರೋಲ್ ಅಂತ ಇವ್ರ ಕೈಲಿ ಕೊಟ್ಟಿದ್ದಾರೆ. 1900 ಗ್ರಾಮ್ ಬೇಬಿ ಹುಟ್ಟಿದ ತಕ್ಷಣ ಆ ಮಗು ಅಪ್ಪನ್ನ ನೋಡ್ತಾ ಇದೆ, ನೀನ್ ಬೇರೆ ಮಗುನ ಶೂಟಿಂಗ್ ಮಾಡಿಸ್ತೀಯಾ ಅಂತ ಆ ಫೋಟೋ ನಾನು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ ಸರ್ ಇವತ್ತು. ಅಷ್ಟು ಅಂದ್ರೆ ನನ್ನ ಮಗು ಆತರ ಸರ್. ಅವನು ಸ್ಟೆಬಿಲಿಟಿ ಅಂತ ಹೇಳ್ತೇವೆ ಮಕ್ಕಳನ್ನ, ಪ್ರಿಮೆಚೂರ್ ಆದ್ರೂ ಕೂಡ ತೂಕ ಕಡಿಮೆ ಇದ್ರು ಸ್ಟೇಬಲ್ ಅಂತ ಹೇಳ್ತೇವೆ. ಸ್ಟೇಬಲ್ ಇದೆ ಆ ಮಗು ಅಂತ, ಸ್ಟೇಬಲ್ ಇದ್ರೆ ಇಟ್ಸ್ ವಿ ರಿಲ್ಯಾಕ್ಸ್. ತೂಕ ಆಮೇಲೆ ನಾವು KMC ಕ್ಯಾಂಗರ್ ಮದರ್ ಕೇರ್ ಇದೆ ಹಾಕೊಂಡೆಲ್ಲ ನಾವು ಏನು 1 ರೂಪಾಯಿ ಖರ್ಚು ಮಾಡಲಿಲ್ಲ ಸರ್. 1 ರೂಪಾಯಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಫೀಸ್ ತಗೊಂಡಿಲ್ಲ, ಒಂದು ಲಂಚ ತಗೊಂಡಿಲ್ಲ. ಅವರು ಒಂದು ಯಾವ್ದಾದ್ರು ಎಕ್ಸ್ಟ್ರಾ ಫೀಸ್ ನಾವೊಂದು ಟಿಪ್ಸ್ ಅಂತ ಕೊಡ್ತೇವೆ ಸರ್, ಬೇಡ ಸರ್, ವ್ಯವಸ್ಥೆ ಇದೆ. ಸೆಲೆಬ್ರಿಟಿ ಅನ್ನೋ ಹೇಳಿಲ್ಲ, ಅದನ್ನು ತಿಳಿಸ್ಲು ಕೂಡ ಇಲ್ಲ ನಾವು.
ಸೆಲೆಬ್ರಿಟಿ ಅನ್ನೋದು ಯಾವುದು ಇಲ್ಲ ಅಲ್ಲಿ, ಯಾರಿಗೆ ಹೋದ್ರು ಅಂತ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನ ನಾವು ಬಹಳಷ್ಟು ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಯಿತು, ಹಾಸ್ಪಿಟಲ್ ಇಷ್ಟು ಚೆನ್ನಾಗಿದೆ, ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಕಡಿಮೆ ಇರಲಿಲ್ಲ ಸರ್. ಆ ತರ ಹಾಸ್ಪಿಟಲ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ಕ್ಯುಬೇಟರ್ 20,000 ಚಾರ್ಜ್ ಮಾಡ್ತಾರೆ ಇವತ್ತಿನ ದಿನಗಳಲ್ಲಿ, ಜಾಸ್ತಿನೇ ಮಾಡ್ತಾರೆ ಪ್ರೈವೇಟ್ ಅಲ್ಲಿ. ಒಂದ್ ತಿಂಗಳು ಇಡ್ತಾರೆ 20,000 ಎಂಟು, ಒಂದ್ ತಿಂಗಳು ಎಷ್ಟಾಯ್ತು ಸರ್? ಇಷ್ಟು ಏನು ಆಗಿಲ್ಲ. ಓನ್ಲಿ KMC ಜೊತೆ ಮೇಲೆ ಇಟ್ಟೋದು, ಮಗುವನ್ನ ಹಾಲು ಮಾತ್ರ ಕೊಡೋದು, ಇಷ್ಟೇ ಮಾಡಿ ನಮ್ಮ ವಿ ಆರ್ ದಿ ಲೈವ್ ಎಕ್ಸಾಂಪಲ್. ನಾನು ಇದನ್ನೇ ನೋಡ್ತಾ ಯಾರು ಸುಮ್ಮನೆ ಯಥಾ ಖರ್ಚು ಮಾಡಬೇಡಿ. ಡೆಲಿವರಿ ಅನ್ನುವಂಥದ್ದು ಪ್ರೆಗ್ನೆನ್ಸಿ ಅನ್ನೋ ಡಿಸೀಸ್ ಅಲ್ಲ, ಅದೊಂದು ನ್ಯಾಚುರಲ್ ಆದ ಒಂದು ಪ್ರೋಸೆಸ್. ಅದಕ್ಕೆ ಆದ ಟೈಮ್ ಕೊಡಿ, ಪ್ರೀತಿ ಕೊಡಿ, ಅದಕ್ಕೆ ಸ್ಪೇಸ್ ಕೊಡಿ. ಮತ್ತೆ ಬಹುಶಃ ಹೆಚ್ಚು ಆಕ್ಟಿವ್ ಆಗಿದ್ರೆ ಒಳ್ಳೇದು. ಹೌದು, ಎಷ್ಟು ನಾವು ಆಕ್ಟಿವ್ ಆಗಿರ್ತೀವಿ ಅಷ್ಟು ಒಳ್ಳೇದು ಸರ್. ಎಲ್ಲ ಏನ್ ಮಾಡ್ಬಿಡ್ತಾರೆ, ರೆಸ್ಟ್ ಮಾಡ್ತಾರೆ ಸರ್. ಟಿಲ್ 9 months ತನಕ ರೆಸ್ಟ್ ಮಾಡ್ತಾರೆ, ಬೆಡ್ ಮೇಲೆ ಅಲ್ಲಾಡಲ್ಲ. 9 ತಿಂಗಳ ನಂತರ ಎದ್ದು ಬಾತ್ರೂಮ್ ತಿಕ್ಕೋದೆಲ್ಲ ಮಾಡ್ಬಿಡ್ತಾರೆ. ಅದೇನು ವರ್ಕೌಟ್ ಆಗೋದಿಲ್ಲ ಸರ್. ಅಷ್ಟು ಆ ಒಂದು ಪೀರಿಯಡ್ ಅಲ್ಲಿ 1 month ಅಲ್ಲಿ ಮಾಡಿದ ತಕ್ಷಣ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದು ಏನೂ ಇಲ್ಲ. ಆ್ಯಂಡ್ ಸ್ಪೆಷಲಿ ಡಾಕ್ಟರ್ಸ್ ಕೂಡ ನನಗೆ ಅದನ್ನೇ ಹೇಳಿದ್ರು, ನೀವಿಷ್ಟು ಅಂದರೆ ಆ್ಯಕ್ಟಿವ್ ಆಗಿ ಹಿಂಗೆ ಓಡಾಡ್ತಾ ಇದ್ದೀರಾ, ಗೊತ್ತೂ ಆಗ್ತಿಲ್ಲ ನಿಮಗೆ 9 months ಅಂತ, ಹಂಗೂ ಹಿಂಗೆಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ದೀರಾ, ಇಷ್ಟು ಆಕ್ಟಿವ್ ಆಗಿರೋದ್ರಿಂದಾನೇ ನಿಮ್ಮ ಮಗು ಕೂಡ ಆಕ್ಟಿವ್ ಆಗಿದೆ. ಅಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡಿ ನಾವು ಆರಾಮಾಗಿ ಈ ಪ್ರೆಗ್ನೆಂಟ್ ಅನ್ನುವ ಕಾರಣಕ್ಕಾಗಿ ನಾವು ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಂಡು ಇದ್ಬಿಟ್ರೆ ಅದು ಒಳ್ಳೇದು ಅನ್ನುವಂಥ ಮನೋಭಾವ ಇರಬಾರ್ದು. ಅದು ಇರಬಾರ್ದು ಸರ್. ಅಂದರೆ ಕ್ರಿಟಿಕಲ್ ಕೇಸಸ್ ಅಲ್ಲಿ ಮಾತ್ರ ಡಾಕ್ಟರ್ಸ್ ಹೇಳ್ತಾರೆ ನೀವು ರೆಸ್ಟ್ ಮಾಡಿ ಅಂತ. ಆ್ಯಂಡ್ ಎಲ್ಲ ಗರ್ಭಿಣಿಯರ್ಗು ಅದು ಅನ್ವಯಿಸೋದಿಲ್ಲ ಸರ್. ಅದೇ ನಾನು ಆಗಲೇ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಎಲ್ಲ ಬೌಂಡರೀಸ್ಗಳಿರುತ್ತಲ್ಲ ಸರ್, ಆ ಬೌಂಡರೀಸ್ನ ದಾಟಿನೇ ನಾನು ಮಾಡಿದ್ದು ಸರ್. ಕೆಲವೊಂದಕ್ಕೆ ಮತ್ತೆ ಇಲ್ಲೂ ಇರುತ್ತೆ ಕಾಣುತ್ತೆ, ಅದು ನಮ್ಮ ಮನಸ್ಸಲ್ಲೂ. ಹೌದು. ಆಮೇಲೆ ಭಯ ಪಡ್ಸಕ್ ತುಂಬಾ ಮಾಡಿದ್ರು ಸರ್. ಅಯ್ಯೋ ನೀನ್ ಇವಾಗ ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಯಾವಾಗ್ಲೂ ಬೆನ್ನೋವು ಬಂದ್ಬಿಡುತ್ತೆ, ಇವಾಗ ಗೊತ್ತಾಗಲ್ಲ, ನಿನ್ಗೊಂದು 5-6 ತಿಂಗಳಾದ್ಮೇಲೆ ಬೆನ್ನೋವು ಬರುತ್ತೆ. ಅದು ಇಟ್ ಈಸ್ ಲೈಕ್ ಐ ಫೀಲ್ ಅಸಂಪ್ಷನ್ ಅಂತ ಸರ್. ನಾವು ಎಷ್ಟು ನಮ್ಮ ಮೈಂಡಲ್ಲಿ ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ ಅನ್ನುವಂಥದ್ದು ನೀವು ಸ್ಟ್ರಾಂಗ್ ಆಗಿ ಮೈಂಡಲ್ಲಿ ತಗೊಂಡ್ರೆ ಅದೇ ನಿಮ್ಗೆ ಎನರ್ಜಿ ಕೊಡುತ್ತೆ ಸರ್. ಆ್ಯಂಡ್ ಇವತ್ತಿಗೂ ನಾನು ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಸರ್. ಮನೆಗೇನು ಬೇಕಾಗಿದೆ ಅದೆಲ್ಲ ನಾನೇ ಹೋಗಿ ತೊಗೊಂಡು ಬರ್ತೀನಿ ಸರ್. ಆ ಥರದ್ದು ಯಾವುದೂ ಇಲ್ಲ ಸರ್, ಆರಾಮಾಗಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡುವಾಗ ನಿಮಗೆ ಯಾವ ಮನಸ್ಥಿತಿ ಇತ್ತು? ಸ್ವತಃ ನಿಮ್ಮ ಮಿಸ್ಸಸ್ಸು ಈ ಸ್ಥಿತಿಯಲ್ಲಿ ಅದನ್ನು ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡ್ಲಿಕ್ಕೆ ಹೊರಟಾಗ ನೀವು ಆಯಿತು ಸ್ಪೋರ್ಟಿವ್ ಆಗಿ ತಗೊಂಡ್ರೆ ಎಲ್ಲ ಸರಿ, ಅದ್ರ ಒಳಗಿಂದ ಏನಾದರೂ ಒಂದು ಆತಂಕ ಇತ್ತಾ, ಅಥವಾ ಈ ಮೆಡಿಕಲ್ ಫೀಲ್ಡ್ ಆಗಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಒಂದು ಇದಿತ್ತ? ಹೇಗೆ ಕಾನ್ಫಿಡೆನ್ಸ್? ಭಯ ಇತ್ತು. ಯಾಕಂದ್ರೆ ಇದು ಡಿಸೀಸ್ ಅಲ್ಲದನ್ನು ಕೂಡ ರಿಸ್ಕ್ ಫ್ಯಾಕ್ಟರ್ ಅನ್ನುವಂಥದ್ದು ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ಹೌದೌದು, ಏನೂ ಆಗ್ಬೋದು, ನಮ್ಮ ಕೈಯಲ್ಲಿ ಇಲ್ಲ ಅದು. ಅದಕ್ಕೆ ನಾವು ಅದು ಮತ್ತೆ ಭಯ ಅನ್ನುವಂಥದ್ದು, ಯಾಕಂದ್ರೆ ಓಡಾಡಬೇಕು, ಎಕ್ಸ್ಟ್ರಾ ನಾವು ಸ್ಟ್ರೆಸ್ ಕೊಡಬಾರ್ದು ಅನ್ನುವಂಥದ್ದು ಬಹಳ ಸ್ಪಷ್ಟ ಇತ್ತು. ಯಾವುದೇ ಕಾರಣಕ್ಕೂ ದೈಹಿಕ ಸ್ಟ್ರೆಸ್ ಬೇರೆ, ಇದು ಮಾನಸಿಕ ಸ್ಟ್ರೆಸ್. ನಾನು ಸ್ವಲ್ಪ ಸ್ಟ್ರೆಸ್ ಕೊಡ್ಲಿಕ್ಕೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಒಂದು ಸ್ವಲ್ಪ ನಾನು ಒಂದು ಏನೇ ಬಂದ್ರೆ ಅವರ ಎದುರಲ್ಲಿ ನಿಂತ್ಕೊಂಡಿದ್ದೇನೆ. ಇದಕ್ಕೆ ಒಬ್ಬ ಗಂಡನಾದವನು ಹೆಣ್ಣುಗಳು ಬಾಳ್ಬೇಕಾದ್ರೆ ನಿಂತ್ಕೋಬೇಕು ಅವ್ರ ಜೊತೆಗೆ. ಆದಾಗ ಅವ್ರಿಗೆ ಏನ್ ಬೇಕಾದ್ರೂ ಇದು ಬರ್ತದೆ. ಮತ್ತೆ ಕಲ್ಚರಲಿ ಇದಿತ್ತು ನನಗೆ, ನಮ್ಮ ಸಂಪ್ರದಾಯಸ್ಥ ಕುಟುಂಬ, ನಮ್ಮ ಊರಿನ ದೈವ ನಾಗರಾಜ ಆಗುವಾಗ ಪ್ರೆಗ್ನೆಂಟ್ ಅನ್ನುವಂಥ ಸೂತಕ ವಾದಕಗಳದೆಲ್ಲವೂ ಇದೆ. ನಮ್ಮ ಕುಟುಂಬದವರು ಏನು ಹೇಳಿಲ್ಲ, ಕುಟುಂಬದ ಮಾತಾಡ್ಲಿಕ್ಕೆ ಹೋಗಿಲ್ಲ. ಒಂದು ಏನಂದ್ರೆ ನಿಮಗೆ ವೆನ್ ಯು ಹ್ಯಾವ್ ಯುವರ್ ಗೋಲ್ ಕ್ಲಿಯರ್, ಆಗ ಅದೇನು ಹೇಳ್ತಾರಲ್ಲ, ಏನೋ ಯಾವುದಾದ್ರು ಕಪ್ಪೆಗಳು ಓಡ್ತಾ ಇದ್ದಾವಂತೆ. ಒಂದು ಚಿಕ್ಕ ಕಪ್ಪೆ ಅದು ವಿನ್ ಆಗ್ತಾ ಇತ್ತು. ಎಲ್ಲ ಚಿಕ್ಕ ಕಪ್ಪೆಗಳು ಹೇಳಿದ್ರು ನೀನು ವಿನ್ ಆಗಲ್ಲ, ಆದ್ರೂ ಅದೇ ಕಪ್ಪೆ ವಿನ್ ಆಯ್ತು. ಯಾಕಂದ್ರೆ ಆ ಕಪ್ಪೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಕಿವಿಡನಾಗಿದ್ದೆ. ಈಗ ನಂಗೆ ಗೊತ್ತಿತ್ತು ನಂಗೆ ಇದನ್ನು ಮಾಡ್ಬೇಕನ್ನುವಂಥದ್ದು. ಯಾಕಂದ್ರೆ ನೀವು ನಿಮ್ಮನ್ನು ಮಾಡ್ಬೇಕನ್ನುವಂಥದ್ದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇವಳಿಗೆ ನಾನು ಹೇಳಿದ್ದೇನೆ, ಇವರಿಗೂ ಕೂಡ ಹೇಳಿದ್ದೇನೆ, ನೀವು ಯಾರ ಹತ್ರ ಮಾತಾಡ್ಬೋದು, ಅರ್ಧ ಇದು ಭಯ ಹುಟ್ಟಿಸ್ತಾರೆ. ಗ್ಯಾರಂಟಿ ಅದು ನಾನು ಮಾತಾಡಿಸ್ತಿದ್ದು ನಮ್ಮ ಮಲ್ಲಿಕಾ ಅಂತ ಇದ್ದಾರೆ, ಅವರ ಒಂದು ಎನರ್ಜಿ ಇದು ಅವ್ರ ಹತ್ರ ಮಾತಾಡಿಸಿದ್ದು. ಅಂದ್ರೆ ಇಂಥ ಎನರ್ಜಿ ಫಿಲ್ ಮಾಡೋ ಅವರು ಯಾರು ಈ ಲೈವ್ ಎಕ್ಸಾಂಪಲ್ ಅವ್ರ ಹತ್ರನೇ ಮಾತಾಡಿಸ್ತೀವಿ. ಯಾವ ನಮ್ಮನ್ನು ಕುಂದಿಸ್ತಾರೆ ಮಾತಾಡಿ ಕಿವಿಡು ಅಷ್ಟೇ. ತುಂಬಾ ಬೈದಿದ್ದಾರೆ ಸರ್. ಆಮೇಲೆ ನನ್ಗೇನ್ ಗೊತ್ತಾ ಸರ್, ನನ್ಗೆ
ಏನಾದರೂ ಮಾಡಬೇಕು ಅಂದರೆ ಆ ಕ್ಷಣದಲ್ಲಿ ಮಾಡಿಬಿಡ್ಬೇಕು ಸರ್. ಆ ಟ್ರೆಂಡಲ್ಲಿ ಏನಿದೆ ಅದನ್ನು ಮಾಡಿಬಿಡ್ಬೇಕು ಸರ್. ಐ ಥಿಂಕ್ 16ನೇ ದಿನ ನಮ್ಮಲ್ಲಿ ನನ್ನ ಅಮ್ಮನ ಮನೆಯಲ್ಲಿ ಒಂದು ಚೆಟ್ಟಿ ಅನ್ನುವಂಥ ಒಂದು ಸೂತಕನ ಕಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಒಂದು ಫಂಕ್ಷನ್ ಆಗ ಒಂದು ಸಾಂಗ್ ಟ್ರೆಂಡಿಂಗಲ್ಲಿ ಇತ್ತು ಸರ್. ರಜನಿಕಾಂತ್ ಜೈಲರ್ ಒಂದು ಸಾಂಗ್ ಕಾವಾಲಯ್ಯ ಕಾವಾಲಯ್ಯ ಅಂತ. ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ಸರ್, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಸರ್, ಡ್ಯಾನ್ಸ್ ಮಾಡ್ತಿದ್ದಾರೆ. ನನಗೆ ಫಸ್ಟ್ ಯಾವ್ದಾದ್ರು ಸಾಂಗ್ ಹಾಕಿದ್ರೆ ನನ್ನ ಕೈ ಕಾಲು ನಿಲ್ಲದೇ ಇಲ್ಲ, ನಂಗೆ 5 ದಿವಸ ಆಗಿಲ್ಲ ಡೆಲಿವರಿ ಆಗಿ. ಮಾಡಿದ್ರೆ ಅದು ಡೆವಲಪ್ ಮಾಡಿ ಇನ್ಸ್ಟಾದಲ್ಲಿ ನಿಮ್ಗೆ ಏನು ಬುದ್ಧಿ ಹೇಳಕ್ಕಾಗೋದಿಲ್ಲ ನಿನ್ನೆ ಅಂತಿಗೆ. ಅದು ಡ್ಯಾನ್ಸ್ ಮಾಡಿ ಹಂಗೆ ಇದು ಮಾಡಿ ಅದು ಹೊಟ್ಟೆ ಇದಾಗುತ್ತೆ, ಅದು ಹಾಗಾಗುತ್ತೆ ಹೀಗಾಗುತ್ತೆ. ಸರ್ ಏನಾಗಿದೆ ಸರ್ ಹೊಟ್ಟೆ ಇವಾಗ ಕರೆಕ್ಟ್ ಆಗಿದೆ. ಈಗ ಹಾಲು ಕೊಡ್ಬೇಕು ಅಷ್ಟೇ. ಗರ್ಭಿಣಿಯರು ವ್ಯಾಲಂತಿಯರು ಹಾಲು ಕೊಡ್ಬೇಕು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು, ಸ್ಟ್ರೆಸ್ ಇರಬಾರ್ದು, ಮತ್ತೆ ಆ ಸಂದರ್ಭದಲ್ಲಿ ನ್ಯೂಟ್ರಿಷನ್ ತೆಗೆದ್ಬೇಕು, ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ. ಚೆನ್ನಾಗಿ ಇದು ನಾನು ಪುನಃ ನನ್ನ ಆಫೀಸದ್ದೇ ಹೇಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಹುಡುಗರಿಗೆ ಇಲ್ಲ ನಾನು ಸ್ವಲ್ಪ ಅದನ್ನು ಕೆರೆಕ್ತಾರದ ಆ ಕಾರಣ. ಹೌದು, ಯಾಕಂದ್ರೆ ಗುಡ್ ಮೆಂಟಲಿ ಸ್ಟ್ರೆಸ್ ಇರಬಾರ್ದು. ಸ್ಟ್ರೆಸ್ ಅಂದ್ರೆ ಇದಲ್ಲ, ಟೆನ್ಷನ್ ಅಂತ ಹೇಳ್ತೇವಲ್ಲ, ಅದು ಇರಬಾರ್ದು, ಸ್ಟ್ರೆಸ್ ಇರಬಾರ್ದು. ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು. ಎದೆ ಹಾಲು ಧಾರಾಳವಾಗಿ ಕೊಡಬೇಕು. ಫ್ಯಾಟ್ ದಪ್ಪ ಆಗೋದಿಲ್ಲ ಹುಡುಗಿಯರು, ಯಾಕಂದ್ರೆ ಫ್ಯಾಟ್ ಬಂದೇನೆ ಅಲ್ಲೇ. ಈಗಿನ ಹೆಣ್ಮಕ್ಳಿಗೆ ಅದೇ ಇದೆ, ಹಾಲು ಕೊಟ್ರೆ ನನ್ನ ಇದು ಫಿಗರ್ ಹೋಗುತ್ತೆ, ಅದೆಲ್ಲ ಇದೆ. ಫಿಗರ್ ಮತ್ತು ಚೆನ್ನಾಗಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ, ಅದು ವರ್ಷ ಆಗುತ್ತೆ, ಇನ್ನೂ ವರ್ಷ ಆಗ್ತದೆ ಕೊಡದೇ ಇದ್ರೆ ಫ್ಯಾಟ್ ಎಲ್ಲ ತುಂಬಿಕಟ್ಟುತ್ತದೆ ಇದಕ್ಕೆ. ಅದು 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 ಇವರಿಗೆ ನೋಡಿ ಹೊಟ್ಟೆ ಈಗ ನಾರ್ಮಲ್ಗೆ ಬಂದಿದೆ. ಈಗ ಸಿನಿಮಾ ಮಾಡ್ಬೋದು, ಈಗ ಸಿನಿಮಾ ಮಾಡಿಸ್ತೇವೆ ನೆಕ್ಸ್ಟ್. ಅದಕ್ಕೆ ಆ ಕಾವಲಯ್ಯ ಡ್ಯಾನ್ಸ್ ಮಾಡಿದಲ್ಲ, ಆ ಥರದ ಒಂದು ಸಾಂಗ್ ಮಾಡಿಸ್ಬಿಡಿ, ನೆಕ್ಸ್ಟ್ ಸಿನಿಮಾನೆಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂತ. ಆದ್ರೆ ಸರ್ ನಾನು ಎಷ್ಟು ಅಂದ್ರೆ ಎಲ್ಲವೂ ನಮ್ಮ ಎಂಜಾಯ್ಮೆಂಟ್ ಮೇಲೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಮಗೆ ಒಳ್ಳೇದಾಗಿರುತ್ತೆ ಸರ್. ಅದು ಅಷ್ಟೇ, ಬೇರೆ ಏನೂ ಇಲ್ಲ. ನನಗೆ ಅಯ್ಯೋ ನಂಗೆ ಯಾಕೋ ಹೊಟ್ಟೆ ನೋವಿದೆ, ನಂಗೆ ತಲೆನೋವಿದೆ ಅಂತ ತಲೆ ಹಿಡ್ಕೊಂಡು ಸುಮ್ಮನೆ ಕೂತ್ರೆ ಆ ತಲೆನೋವು ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ನಂಗೆ ತಲೆನೇ ಇಲ್ಲ ಅಂತ ಅನ್ಕೊಂಡು ಓಡಾಡ್ತಾ ಇದ್ರೆ ಯಾವ ತಲೆನೋವು ಬರೋದಿಲ್ಲ ಸರ್. ನಮ್ಮ ಗಾಂಧಿನಗರದಲ್ಲಿ ಇರುವ ಸಿನಿಮಾದವರಾಗಿ ನಮಗೆ ತಲೆಯೇ ಇಲ್ಲ ಅಂತ ಅವ್ರು ಓಡಾಡ್ತಾ ಇರ್ತಾರೆ, ಅವ್ರಿಗೇನು ಸಮಸ್ಯೆ ಇಲ್ಲ. ತಲೆ ಹಾಳಾಗೋದು ಬೇರೆ ಅವ್ರಿಗೆ. ಇಲ್ಲ ಸರ್, ಆ ಥರ ಇಲ್ಲ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಅವ್ರಿಗೆ ಎಲ್ಲೂ ಕೂಡ ಲಾಸ್ ಆಗ್ದಿಲ್ದಿರೋಂಗೆ ನಾನು ಮತ್ತೆ ಡೈರೆಕ್ಟರು ಪ್ರತಿ ಒಂದೊಂದು ರೂಪಾಯಿಯೂ ಕೂಡ ಎಲ್ಲಿ ಕಡಿಮೆ ಮಾಡಬೇಕು ಅಲ್ಲಿ ಕಡಿಮೆ ಮಾಡಿಸಿದೀವಿ. ಅಲ್ಲ, ಈಗ ಅವ್ರು ನಿಮ್ಮ ಹತ್ರ ಸಿನಿಮಾ ಮಾಡಿಸ್ತೀನಿ ಅಂದ್ರಲ್ಲ, ಅದೇ ಆ ಕಾರಣಕ್ಕಾಗಿ ತಗೊಂಡ್ ಮಾಡಿದೀನಿ ಸರ್, ನಾನು ಪೇಮೆಂಟ್ ತಗೊಂಡ್ ಮಾಡಿದೀನಿ, ನಾನು ಫ್ರೀ ಆಗಿ ಮಾಡಿಲ್ಲ. ಮುಲಾಜಿಲ್ಲ, ನಾವು ಪೇಮೆಂಟ್ ಕೊನೆ ತನಕ ವೇಟ್ ಮಾಡ್ಲಿಲ್ಲ ಸರ್, ಪ್ರೊಡ್ಯೂಸರ್ ಹತ್ರ ಕೊಡ್ತಾರೆ ಅಂತ. ಸ್ಟಾರ್ಟಿಂಗ್ ನಮ್ಗೆ ಏನ್ ಬೇಕು ಚಿನ್ನದ ಒಡವೆ ತಗೊಂಡು ಈಸ್ಕೊಂಡು ಆಮೇಲೆ ಶೂಟಿಂಗ್ ಸೆಟ್ ಬಜೆಟ್ ಅಲ್ಲಿ ಹಾಕಿದ್ದಾರೆ ಅವರು, ಹೀರೋಯಿನ್ ಚಾರ್ಜಸ್. ಯಾಕಂದ್ರೆ ನಾನು ಅವ್ರ ಹತ್ರ ಹೇಳಿದ್ದೆ, ನಾವಿಬ್ರು ಬಂದು ಆಕ್ಟ್ ಮಾಡ್ತೀವಿ. ಫಸ್ಟ್ ನನ್ಗೆ ಅದಾಯ್ತು, ಇವ್ರದೇ ಪ್ರೊಡಕ್ಷನ್ನು, ಬಜೆಟ್ ಹಾಕುವಾಗ ಇವ್ರು ಕೇಳೋಣ ಒಂದು ಮಾತು, ಕೇಳಲ್ವೇನೋ ಅಂದ್ಕೊಂಡು ಕೇಳಿದೆ. ಮೇಡಮ್ ಇದು ನಿಮ್ಮದೇನು ಇರುತ್ತಾ ಹೇಗೆ? ಹಾಂ ಇರುತ್ತೆ ಸರ್ ಅಂತ ಅಂದ್ರು. ಆಮೇಲೆ ಎಷ್ಟು ಹಾಕ್ಬೇಕು? ಆಮೇಲೆ ಅವರೊಂದು ಹೇಳಿದ್ರು. ಆಮೇಲೆ ಏನು ಇವ್ರದೇ ಪ್ರೊಡಕ್ಷನ್ ಆದ್ರು ಇವ್ರು ದುಡ್ಡು ಇಸ್ಕೊಂತ ಇದಾರಲ್ಲ ಅಂತ ನನಗೆ ಅನ್ಸವಾಗ. ನಾವಿಬ್ಬಿಬ್ರು ಬಂದು ಆಕ್ಟ್ ಮಾಡ್ತಾ ಇದೀವಿ ಸರ್, ಅಟ್ಲೀಸ್ಟ್ ಒಬ್ರಿಗಾದ್ರೂ ಪೇಮೆಂಟ್ ಕೊಡ್ಬೇಕಲ್ವಾ? ಅದಕ್ಕೆ ನಾನು ಬೇರೆ ಪೇಮೆಂಟಿನ ಎಷ್ಟೊಂದು ಬರೋದು ಪೆಂಡಿಂಗ್ ಬೇರೆ ಇದೆ, ಅದೆಲ್ಲ ಮೈಂಡ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಈ ಪ್ರೊಡ್ಯೂಸರ್ ಹತ್ರ ಮೊದಲೇ ವಸೂಲಿ ಮಾಡಬೇಕು. ತಾಯಿಯನ್ನ ಆಕ್ಟ್ ಮಾಡಿಸಿದ್ರೆ ನಿಮಗೆ ಇಲ್ಲೊಂದು ಲಾಭ ಅಂದ್ರೆ ನಿಮ್ಮ ಮಗನ ಅಭಿನಯಕ್ಕೆ ದುಡ್ಡು ಕೊಟ್ಟಿಲ್ಲ. ಕನ್ವಿನ್ಸ್ ಕೊಟ್ಟಿದ್ದೇನೆ. ಅವತ್ತಿನ ದಿನ ನಾನು ಕ್ಯಾಬಲ್ ಬಂದಿದ್ದಕ್ಕೆ ಅವಂದು ಬಡ್ಡಿ ಸಮೇತ ನಾನು ಕನ್ವೀನಿಯನ್ಸ್ ಇಸ್ಕೊಂಡಿದ್ದೇನೆ ಸರ್. ಇಲ್ಲಿ ಯಾವ್ದು ಮುಲಾಜ ಇಲ್ಲ ಸರ್. ಅವತ್ತಿಂದ ಅವತ್ತು ಪೇಮೆಂಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಶೂಟಿಂಗ್ ಅಲ್ಲೂ ಹಂಗೆ ಅಟ್ಮಾಸ್ಫಿಯರ್ ಇದೆಯಲ್ಲ, ತುಂಬಾ ಒಳ್ಳೆ ರೀತಿ. ಒಂದ್ ದಿನಕ್ಕೂ ಸರ್ ಒಂದ್ ದಿನಕ್ಕೂ ಒಬ್ಬರು ಕೂಡ ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ಗಲಾಟೆ ಅಂತ ಮಾಡಿಲ್ಲ, ವಾಯ್ಸ್ ರೈಸ್ ಅಂತ ಮಾಡಿಲ್ಲ.
ಆರಾಮಾಗಿ ಬರೋರು ಆರಾಮಾಗಿ ಶೂಟಿಂಗ್ ಮಾಡಿಬಿಟ್ಟು ಎಲ್ಲರೂ ಬ್ಲೆಸ್ ಮಾಡಿ ಹೋಗೋರು ಸರ್. ಗರ್ಭಿಣಿ ಅಂತ ಅಂದರೆ ಫಂಕ್ಷನ್ ಬರಲಿಕ್ಕೆ ಬಯಕೆಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಶೂಟಿಂಗಲ್ಲೇ ಅಂದರೆ ಸೀಮಂತಕ್ಕೆ ಏನೇನು ಮಾಡ್ತಾರೆ ಎಲ್ಲ ಆ ಥರ ಉಡುಗೊರೆ ಎಲ್ಲ ತಂದು ಕೊಟ್ಟಿದ್ದು ಇದೆ. ಆರ್ಟಿಸ್ಟು ಕೂಡ ಈ ಭವಾನಿ ಪ್ರಕಾಶ್, ರೋಹಿತ್ ಮತ್ತೆ ಸುಧಾ ಪ್ರಸನ್ನ ಮೇಡಮ್ ಅವರು ಒಳ್ಳೆ ಆರ್ಟಿಸ್ಟ್. ನೀವು ಸಿನಿಮಾ ನೋಡಿದ್ರೆ ಅದು ಒಬ್ಬೊಬ್ರು ಕಾಂಪಿಟೇಷನ್ಗೆ ಹಿಡಿದವರಂತೆ ಆಕ್ಟ್ ಮಾಡಿದ್ದಾರೆ. ನಂಗೆ ಶಾಕ್ ಅದು. ಅಷ್ಟು ಅಂದ್ರೆ ಎಲ್ಲ ನಿಪುಣ ಆರ್ಟಿಸ್ಟ್ಗಳು, ಪಕ್ವ ಆರ್ಟಿಸ್ಟ್ಗಳು.